ನಾನು ಭಾಳ ಸಲ ಎಲ್ಲರ ಮುಂದೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಹೇಳಿಕೆಗಳು, ಯಾವುದೇ ಒಂದು ಜವಾಬ್ದಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಏನಿದೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹೈಕಮಾಂಡ್ಗಿಂತ ಸೂಪರ್ ಕಮಾಂಡ್ ಇರುತ್ತೆ, ಯಾರು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರುಗಳು. ಅವರು ನಮ್ಮನ್ನು ಪ್ರತಿಯೊಂದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು, ನಮ್ಮ ಹೇಳಿಕೆಗಳನ್ನು ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳೋದಿಷ್ಟು, ಇವತ್ತು ಮಂತ್ರಿಗಳಾಗಬೇಕಾದ್ರೆ ಅದೊಂದು ಭಾಗ್ಯ. ಅದು ಆ ಭಾಗ್ಯ ನಾವು ಯಾವುದೇ ರೀತಿಯೂ ಸಣ್ಣದ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಎಲ್ಲರಿಗೂ ಹೇಳೋಷ್ಟು ದೊಡ್ಡನಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಳಷ್ಟು ನಿರೀಕ್ಷೆನ ಎಲ್ಲ ಸಚಿವರಿಂದ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿನ ಕುಟುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿಸುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದರಿಂದ ನಾವೆಲ್ಲ ನಡೆಯೋಣ ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಭಾಳ ಸಲ ಎಲ್ಲರ ಮುಂದೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಹೇಳಿಕೆಗಳು, ಯಾವುದೇ ಒಂದು ಜವಾಬ್ದಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಏನಿದೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹೈಕಮಾಂಡ್ಗಿಂತ ಸೂಪರ್ ಕಮಾಂಡ್ ಇರುತ್ತೆ, ಯಾರು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರುಗಳು. ಅವರು ನಮ್ಮನ್ನು ಪ್ರತಿಯೊಂದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು, ನಮ್ಮ ಹೇಳಿಕೆಗಳನ್ನು ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳೋದಿಷ್ಟು, ಇವತ್ತು ಮಂತ್ರಿಗಳಾಗಬೇಕಾದ್ರೆ ಅದೊಂದು ಭಾಗ್ಯ. ಅದು ಆ ಭಾಗ್ಯ ನಾವು ಯಾವುದೇ ರೀತಿಯೂ ಸಣ್ಣದ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಎಲ್ಲರಿಗೂ ಹೇಳೋಷ್ಟು ದೊಡ್ಡನಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಳಷ್ಟು ನಿರೀಕ್ಷೆನ ಎಲ್ಲ ಸಚಿವರಿಂದ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿನ ಕುಟುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿಸುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದರಿಂದ ನಾವೆಲ್ಲ ನಡೆಯೋಣ ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಭಾಳ ಸಲ ಎಲ್ಲರ ಮುಂದೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಹೇಳಿಕೆಗಳು, ಯಾವುದೇ ಒಂದು ಜವಾಬ್ದಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಏನಿದೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹೈಕಮಾಂಡ್ಗಿಂತ ಸೂಪರ್ ಕಮಾಂಡ್ ಇರುತ್ತೆ, ಯಾರು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರುಗಳು. ಅವರು ನಮ್ಮನ್ನು ಪ್ರತಿಯೊಂದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು, ನಮ್ಮ ಹೇಳಿಕೆಗಳನ್ನು ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳೋದಿಷ್ಟು, ಇವತ್ತು ಮಂತ್ರಿಗಳಾಗಬೇಕಾದ್ರೆ ಅದೊಂದು ಭಾಗ್ಯ. ಅದು ಆ ಭಾಗ್ಯ ನಾವು ಯಾವುದೇ ರೀತಿಯೂ ಸಣ್ಣದ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಎಲ್ಲರಿಗೂ ಹೇಳೋಷ್ಟು ದೊಡ್ಡನಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಳಷ್ಟು ನಿರೀಕ್ಷೆನ ಎಲ್ಲ ಸಚಿವರಿಂದ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿನ ಕುಟುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿಸುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದರಿಂದ ನಾವೆಲ್ಲ ನಡೆಯೋಣ ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಭಾಳ ಸಲ ಎಲ್ಲರ ಮುಂದೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಹೇಳಿಕೆಗಳು, ಯಾವುದೇ ಒಂದು ಜವಾಬ್ದಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಏನಿದೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹೈಕಮಾಂಡ್ಗಿಂತ ಸೂಪರ್ ಕಮಾಂಡ್ ಇರುತ್ತೆ, ಯಾರು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರುಗಳು. ಅವರು ನಮ್ಮನ್ನು ಪ್ರತಿಯೊಂದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು, ನಮ್ಮ ಹೇಳಿಕೆಗಳನ್ನು ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳೋದಿಷ್ಟು, ಇವತ್ತು ಮಂತ್ರಿಗಳಾಗಬೇಕಾದ್ರೆ ಅದೊಂದು ಭಾಗ್ಯ. ಅದು ಆ ಭಾಗ್ಯ ನಾವು ಯಾವುದೇ ರೀತಿಯೂ ಸಣ್ಣದ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಎಲ್ಲರಿಗೂ ಹೇಳೋಷ್ಟು ದೊಡ್ಡನಲ್ಲ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಳಷ್ಟು ನಿರೀಕ್ಷೆನ ಎಲ್ಲ ಸಚಿವರಿಂದ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿನ ಕುಟುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿಸುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದರಿಂದ ನಾವೆಲ್ಲ ನಡೆಯೋಣ ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಭಾಳ ಸಲ ಎಲ್ಲರ ಮುಂದೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಹೇಳಿಕೆಗಳು, ಯಾವುದೇ ಒಂದು ಜವಾಬ್ದಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಏನಿದೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ
ಹೈಕಮಾಂಡ್ಗಿಂತ ಸೂಪರ್ ಕಮಾಂಡ್ ಇರುತ್ತೆ. ಯಾರು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರುಗಳು, ಅವರು ನಮ್ಮನ್ನು ಪ್ರತಿಯೊಂದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು, ನಮ್ಮ ಹೇಳಿಕೆಗಳನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳೋದಿಷ್ಟು, ಇವತ್ತು ಮಂತ್ರಿಗಳಾಗಬೇಕಾದ್ರೆ ಅದೊಂದು ಭಾಗ್ಯ. ಅದು ಆ ಭಾಗ್ಯ ನಾವು ಯಾವುದೇ ರೀತಿಯೂ ಸಣ್ಣದ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಎಲ್ಲರಿಗೂ ಹೇಳೋಷ್ಟು ದೊಡ್ಡನಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಳಷ್ಟು ನಿರೀಕ್ಷೆನ ಎಲ್ಲ ಸಚಿವರಿಂದ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿನ ಕುಟುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿಸುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದರಿಂದ ನಾವೆಲ್ಲ ನಡೆಯೋಣ ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಭಾಳ ಸಲ ಎಲ್ಲರ ಮುಂದೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಹೇಳಿಕೆಗಳು, ಯಾವುದೇ ಒಂದು ಜವಾಬ್ದಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಏನಿದೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹೈಕಮಾಂಡ್ಗಿಂತ ಸೂಪರ್ ಕಮಾಂಡ್ ಇರುತ್ತೆ. ಯಾರು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರುಗಳು, ಅವರು ನಮ್ಮನ್ನು ಪ್ರತಿಯೊಂದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು, ನಮ್ಮ ಹೇಳಿಕೆಗಳನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳೋದಿಷ್ಟು, ಇವತ್ತು ಮಂತ್ರಿಗಳಾಗಬೇಕಾದ್ರೆ ಅದೊಂದು ಭಾಗ್ಯ. ಅದು ಆ ಭಾಗ್ಯ ನಾವು ಯಾವುದೇ ರೀತಿಯೂ ಸಣ್ಣದ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಎಲ್ಲರಿಗೂ ಹೇಳೋಷ್ಟು ದೊಡ್ಡನಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಳಷ್ಟು ನಿರೀಕ್ಷೆನ ಎಲ್ಲ ಸಚಿವರಿಂದ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿನ ಕುಟುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿಸುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದರಿಂದ ನಾವೆಲ್ಲ ನಡೆಯೋಣ ಅಂತೇಳಿ ನಾನು ಮನವಿ ಮಾಡ್ತೇನೆ. ನಾನು ಭಾಳ ಸಲ ಎಲ್ಲರ ಮುಂದೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವುದೇ ಒಂದು ಹೇಳಿಕೆಗಳು, ಯಾವುದೇ ಒಂದು ಜವಾಬ್ದಾರಿಗಳು ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡು ಏನಿದೆ ಅವರಿಗೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹೈಕಮಾಂಡ್ಗಿಂತ ಸೂಪರ್ ಕಮಾಂಡ್ ಇರುತ್ತೆ. ಯಾರು ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರುಗಳು, ಅವರು ನಮ್ಮನ್ನು ಪ್ರತಿಯೊಂದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು, ನಮ್ಮ ಹೇಳಿಕೆಗಳನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಕೇಳ್ಕೊಳೋದಿಷ್ಟು, ಇವತ್ತು ಮಂತ್ರಿಗಳಾಗಬೇಕಾದ್ರೆ ಅದೊಂದು ಭಾಗ್ಯ. ಅದು ಆ ಭಾಗ್ಯ ನಾವು ಯಾವುದೇ ರೀತಿಯೂ ಸಣ್ಣದ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ನಾನು ಎಲ್ಲರಿಗೂ ಹೇಳೋಷ್ಟು ದೊಡ್ಡನಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಭಾಳಷ್ಟು ನಿರೀಕ್ಷೆನ ಎಲ್ಲ ಸಚಿವರಿಂದ ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ಸಿನ ಕುಟುಂಬ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿನ ಉಳಿಸುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರುತ್ತೆ. ಅದರಿಂದ ನಾವೆಲ್ಲ ನಡೆಯೋಣ ಅಂತೇಳಿ ನಾನು ಮನವಿ ಮಾಡ್ತೇನೆ.